ಎಸ್ ಪರ್ಸನಲ್ ಲೈಫಿಂದ ಒಂದಷ್ಟು ದಿನಗಳ ಕಾಲ ನಿಮ್ಗೆ ಹುಷಾರಿಲ್ಲ ಅಂತ ಹೇಳ್ಬಿಟ್ಟು ಹೇಳಿದ್ರಿ. ಆಗ ಸೀರಿಯಲ್ಗೆ ಹೋಗಕ್ಕಾಗಿಲ್ಲ ಅಂತ. ಅದಾದ ನಂತರ ಸೀರಿಯಲ್ ವೈಂಡ್ ಅಪ್ ಆಗುತ್ತೆ. ಅದಾದ ನಂತರ ವಾಟ್ ನೆಕ್ಸ್ಟ್ ಅಂತ ಬಂದಾಗ ಬಿಗ್ ಬಾಸ್ ಸೀಸನ್ 9 ಆಫರ್ ಬರುತ್ತೆ. ಸೊ ಯಾಕೆ ಹೋಗಿಲ್ಲ ಅಂತ ಹೇಳ್ಬಿಟ್ಟು ಸಾಕಷ್ಟು ಜನ ನಿಮ್ಗೆ ತೆಲುಗು ಸೋಷಿಯಲ್ ಮೀಡಿಯಾದಲ್ಲಿ ಏನ್ ವೈರಲ್ ಆಯ್ತು ಅಂತಂದ್ರೆ, ನೀವು ಬಿಸಿಯೆಸ್ಟ್ ಸ್ಕೆಡ್ಯೂಲ್ ಅಲ್ಲಿ ಇದ್ರು ಕೂಡ ಹೈಯೆಸ್ಟ್ ರೆಮ್ಯುನರೇಷನ್ ಕೊಟ್ಟು ಕರಿತಿದ್ರು ಕೂಡ ಮುಖೇಶ್ ಗೌಡ ಅವರು ರಿಜೆಕ್ಟ್ ಮಾಡಿದ್ರು ಅನ್ನುವಂತ ಮಾತಿದೆ. ಸೊ ಯಾಕೆ ಹೋಗಿಲ್ಲ ಬಿಗ್ ಬಾಸ್ ಸೀಸನ್ ತೆಲುಗು 9 ಒಂದು ಸೀಸನ್ಗೆ ಅಂತ? ಆ್ಯಕ್ಚುಲಿ ಲಾಸ್ಟ್ ಇಯರ್ಗೂ ಕರೆದ್ರು ನನಗೆ. ಆವಾಗ್ಲೂ ನಾನು ಇಲ್ಲ ಸರ್ ನಂಗೆ ಅದು ಐಡಿಯಾ ಇಲ್ಲ ಅಂತಂದೆ. ಈ ಸಲ ಅಂತೂ ಬಿಡ್ತಾನೆ ಇರಲಿಲ್ಲ, ಮಾಡಲೇಬೇಕು ಬರಲೇಬೇಕು ನೀವು ಈ ಸಲ ಅಂತ ಅಂದ್ಬಿಟ್ಟು ಅಷ್ಟು ಫೋರ್ಸ್ ಮಾಡಿದ್ರು ಈ ಸಲ ಬಿಗ್ ಬಾಸ್ಗೆ. ಸೈಮಲ್ಟೇನಿಯಸ್ ಕನ್ನಡದಲ್ಲೂ ಕರೆದ್ರು. ಕನ್ನಡದಲ್ಲೂ ಯಾವ ಸೀಸನ್ಗೆ? ಈ ಸೀಸನ್ಗೆ 12ಕ್ಕೆ. ಸೂಪರ್. ಅದಕ್ಕೆ ಕರೆದ್ರು. ಅಂದರೆ ಮುಂಚೆಲ್ಲ ನಂಗೆ ಇತ್ತು ಬಿಗ್ ಬಾಸ್ ಅಂತ ಶೋ, ಅದು ತುಂಬ ದೊಡ್ಡ ರಿಯಾಲಿಟಿ ಶೋ ಅದು. ಆ್ಯಂಡ್ ಎಲ್ಲರಿಗೂ ಆಸೆ ಇರುತ್ತೆ ಅಲ್ಲೆಲ್ಲ ಕಾಣಿಸ್ಕೋಬೇಕು, ಈ ಥರ ಇರಬೇಕು ಅನ್ನೋದು. ಆ್ಯಂಡ್ ನಾನು ಚಿಕ್ಕ ವಯಸ್ಸೆಲ್ಲ ಇರ್ಬೇಕಾದ್ರೆ ನಾನು ತುಂಬ ರಿಯಾಲಿಟಿ ಶೋಗಳನ್ನ ಫಾಲೋ ಮಾಡ್ತಿದ್ದೆ. ನನಗೆ ಅಕುಲ್ ಅವರು ಹೈದ್ರಾಬಾದಲ್ಲಿ ಸಿಗ್ತಿದ್ರು ಶೂಟಿಂಗ್ ಟೈಮಲ್ಲಿ. ನಾನು ಅದೇ ಹೇಳ್ತಿದ್ದೆ, ಅಣ್ಣ ನಿಮ್ಮದು ಶೋ ಬರ್ಬೇಕಾದ್ರೆ ಎಷ್ಟು ಫೇಮಸ್ ಇತ್ತು. ನಾನು ನಮ್ಮ ಫ್ರೆಂಡ್ ಎಲ್ಲ ಸೇರ್ಕೊಂಡು, ನಾನು ಸುದೀಪ್ ಅವ್ರ ಥರ ಆ್ಯಕ್ಟ್ ಮಾಡ್ತಿದ್ದೆ, ನಮ್ಮ ಫ್ರೆಂಡ್ಸ್ ಎಲ್ಲ ನಿಮ್ಮ ಥರ ಆ್ಯಕ್ಟ್ ಮಾಡ್ತಿದ್ರು. ಅಷ್ಟು ಹುಚ್ಚು ನಮಗೆ ಬಿಗ್ ಬಾಸ್ ಅನ್ನೋದಾಗಲಿ, ಆ ಪ್ಯಾಟೆ ಮಂದಿ ಈ ಕಾಡಿಗೆ ಬಂದರು, ಅದೆಲ್ಲ ನಮ್ಮ ಟೈಮಲ್ಲಿ ಬಂದಿದ್ದ ಶೋಗಳದು. ಅದನ್ನ ಹೆಂಗೂ ಹುಚ್ಚು ಬಂದು ನೋಡ್ತಿದ್ವಿ ಅಂತ ನಾನು ಈಗಲೂ ಒಂದೊಂದ್ಸಲ ಯೂಟ್ಯೂಬಲ್ಲಿ ತೆಗೆದು ಹಾಕೊಂಡು ನೋಡ್ತಾ ಇರ್ತೀನಿ. ಅಂದರೆ ಅಷ್ಟು ರಿಯಾಲಿಟಿ ಶೋಗಳು ನಂಗೆ ತುಂಬ ಇಷ್ಟ, ಕಾಣಿಸ್ಕೋಬೇಕು ಮಾಡಬೇಕು ಅಂತ. ಬಟ್ ಈ ಸಲ ಏನಾಯ್ತು ಅಂದರೆ, ಅದೇ ನಮ್ಮ ಸಿನಿಮಾ ರಿಲೀಸು ಅದು ಇದು ಅಂತೆಲ್ಲ ಇರಬೇಕಾದ್ರೆ ನಾನು ಹಂಗಾಗಿ ಬಿಗ್ ಬಾಸ್ ಈಗ ಬೇಡ ಅಂತ ಅಂದ್ಕೊಂಡೆ. ಆ್ಯಂಡ್ ಅಂದರೆ ಆ ಗೇಮ್ನ ಇನ್ನೂ ಅರ್ಥ ಮಾಡ್ಕೊಳ್ಳೋದು ತುಂಬ ಕಷ್ಟ. ಹೆಂಗಿದ್ರೆ ಗೆಲ್ಬೋದು ಅನ್ನೋದು ಇವತ್ತವರೆಗೂ ಅರ್ಥ ಆಗದಿರೋ ಗೇಮ್ ಅದು. ಅಂದರೆ ಟಾಸ್ಕ್ ಆಡಿದ್ರೆ ಗೆಲ್ತೀವ ಇಲ್ಲ, ಸೈಲೆಂಟ್ ಆಗಿದ್ರೆ ಗೆಲ್ತೀವ ಇಲ್ಲ, ಜಗಳ ಆಡಿದ್ರೆ ಗೆಲ್ತೀವ ಅದು ಹೇಳೋಕ್ಕಾಗಲ್ಲ. ಹೆಂಗೆ ಅದನ್ನು ಶೋನ ಅನಲೈಸ್ ಮಾಡೋಕ್ಕೆ ಅಥವಾ ಒಂದು ಟೆಕ್ನಿಕಲ್ ತಿಳ್ಕೊಳ್ಳೋಕ್ಕೆ ಕಷ್ಟ ಆ ಶೋನ. ಸೊ ಹಂಗಾಗಿ ಸ್ವಲ್ಪ ಸಿನಿಮಾ ಕಡೆ ಒಂದು ಒಲವಿರೋದ್ರಿಂದ ಇದ್ರಲ್ಲಿ ಕಾಣಿಸ್ಕೊಳ್ಳೋಣ ಅಂತ ಇದೆ. ಸೊ ಹಂಗಾಗಿ ಹೋಗೋಕ್ಕಾಗಲಿಲ್ಲ. ನಿಜಾನ ತೆಲುಗುನಲ್ಲಿ ಸಾಕಷ್ಟು ಹೆಚ್ಚಿನ ರೆಮ್ಯುನರೇಷನ್ ಆಫರ್ ಮಾಡಿದ್ರು ಅಂತ? ಹೌದು. ಎಷ್ಟು ಕೋಟ್ ಮಾಡಿದ್ರು? ಇಲ್ಲ, ಜಾಸ್ತಿನೇ ಇತ್ತು. ಅಂದರೆ ಸೀರಿಯಲಲ್ಲೂ ನನಗೆ ಸ್ವಲ್ಪ ಪೇಮೆಂಟ್ ವೈಸ್ ಜಾಸ್ತಿ ಇರೋದ್ರಿಂದ, ಅಂದರೆ ನಮ್ಮ TRP ಚೆನ್ನಾಗಿ ಬಂದಿರೋದ್ರಿಂದ ಅದು ಬಿಗ್ ಬಾಸ್ಗೂ ಹಂಗೆ ಇದು ಮಾಡಿದ್ರು. ಅಲ್ಲಿ ವೀಕ್ಲಿ ಪೇಮೆಂಟ್ ಇರುತ್ತೆ. ಸೊ ಎಷ್ಟು ಕೋಟೆ ಮಾಡಿದರು. ನನಗೆ ಏನೋ ಇನ್ನೂ ಪ್ರಿಪೇರ್ ಆಗಿರಲಿಲ್ಲ. ನಂಗೆ ಸ್ವಲ್ಪ ಹಂಗೆ ಕಾಣಿಸ್ಕೋಬೇಕು. ಆಮೇಲೆ ಇನ್ನೊಂದೇನು ಅಂತಂದರೆ, ಇಟ್ಸ್ ನಾಟ್ ಅಬೌಟ್ ಮನಿ. ನನಗೆ ಅದು ದುಡ್ಡಲ್ಲಿ ಅಥವಾ ಇನ್ನೊಂದರಲ್ಲಿ ಏನೋ ಪೇಮೆಂಟ್ ಜಾಸ್ತಿ ಇದೆ ಅಂದ್ಬಿಟ್ಟು ಏನೋ ಒಂದು ಮಾಡ್ಬಿಡೋಣ ಅಂತ ಅನ್ಸಲ್ಲ. ಒಂಥರ ಅದಕ್ಕೆ ಆದರೆ ಒಂಥರ ಬೇರೆ ಥರ ಪ್ರಿಪ್ರೇಷನ್ ಆಗಬೇಕು ಅಂತ ಇತ್ತು. ಇವಾಗಿರೋ ಮೈಂಡ್ಸೆಟ್ಗೆ ಲೆಟ್ಸ್ ನಾಟ್ ಟೇಕ್ ಇಟ್ ಅಪ್ ಅಂತ ಅನಿಸ್ತು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.